ಎಲ್ಲರಿಗೂ ನಮಸ್ಕಾರ. ಜನವರಿ 2026 ಮಾಸ ಭವಿಷ್ಯ. 2026 ಜನವರಿ ತಿಂಗಳಲ್ಲಿ 4 ಪ್ರಮುಖ ಗ್ರಹಗಳು ಬದಲಾವಣೆಯಾಗಲಿದೆ. ಇದು ಪ್ರತಿಯೊಂದು ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂಬುದನ್ನ ನೋಡೋಣ. ಉದ್ಯೋಗ, ಪ್ರೀತಿ, ಆರ್ಥಿಕತೆ, ಆರೋಗ್ಯದಂತಹ ಕ್ಷೇತ್ರಗಳಲ್ಲಿ ಶುಭ ಮತ್ತು ಅಶುಭ ಫಲಗಳನ್ನ ಕಾಣಬಹುದು. ಕೆಲವು ರಾಶಿಗಳಿಗೆ ಉತ್ತಮ ಪ್ರಗತಿ ಮತ್ತೆ ಕೆಲವರಿಗೆ ಸವಾಲುಗಳು ಎದುರಾಗಲಿವೆ. ನಿಮ್ಮ ರಾಶಿಗೆ ಸೂಕ್ತ ಪರಿಹಾರಗಳು ಕೂಡ ನಾವು ನೋಡೋಣ. ಮೊದಲನೆಯದಾಗಿ ಮೇಷರಾಶಿ. ಹೊಸ ವರ್ಷದ ಮೊದಲ ತಿಂಗಳಲ್ಲಿ ಮೊದಲ ರಾಶಿಯವರಿಗೆ ಶುಭ. ರಾಶಿಯ ಅಧಿಪತಿ ನವಮದಿಂದ ದಶಮಕ್ಕೆ ಹೋಗಲಿದ್ದು ಉದ್ಯೋಗದಲ್ಲಿ ಅನಿರೀಕ್ಷಿತ ಪ್ರಗತಿ, ಸ್ಥಾನಮಾನ ಪ್ರಾಪ್ತಿಯಾಗಲಿದೆ. ವಿವಾಹ ಅಥವಾ ಪ್ರೇಮ ವಿಚಾರಗಳು ಕೈಗೂಡುವುದು. ಕುಜದಶೆ ಧೈರ್ಯ ಸ್ಥೈರ್ಯಗಳನ್ನ ವರ್ಧಿಸುವುದು. ಉದ್ಯಮದಲ್ಲಿ ಆಲಸ್ಯ ಬರಲಿದೆ. ವಿದೇಶದ ವ್ಯಾಪಾರಕ್ಕೆ ಪ್ರಯತ್ನಿಸಿದರೆ ಸಫಲತೆಯನ್ನ ಕಾಣಬಹುದು. ನೀರಿನ ವ್ಯಾಪಾರಕ್ಕೆ ಮಾರುಕಟ್ಟೆ ತೆರೆದುಕೊಳ್ಳುವುದು. ಆರ್ಥಿಕ ಅಭಿವೃದ್ಧಿಗೆ ನೀವು ಶನಿ ಸ್ತೋತ್ರವನ್ನ ಪಠಿಸಬೇಕಾಗುತ್ತದೆ. ಇನ್ನು ಎರಡನೆಯದಾಗಿ ವೃಷಭ ರಾಶಿ. ರಾಶಿ ಚಕ್ರದ ಎರಡನೆಯ ರಾಶಿಯವರಿಗೆ ತಿಂಗಳು ನಿಮಗೆ ಶುಭ. ರಾಶಿಯ ಅಧಿಪತಿ ಅಷ್ಟಮದಲ್ಲಿದ್ದು ಆರ್ಥಿಕ ನಷ್ಟ, ಅಪಮಾನ, ವಾಹನದಿಂದ ನೋವು ಅನುಭವಿಸುವವರಿಗೆ ಎಲ್ಲವೂ ಮಾಯಾಜಾಲದಂತೆ ಕಾಣಿಸುವುದು. ವಿವಾಹಕ್ಕೆ ಪ್ರೇಮವು ಬಲ ತುಂಬುವುದು. ಶನಿ ದೆಸೆ ಉತ್ತಮವಾಗಿದ್ದು ಉದ್ಯೋಗದಲ್ಲಿ ಬೆಳವಣಿಗೆ ಯಥಾಪ್ರಕಾರವಾಗಿ ಮುಂದುವರಿಯುವುದು. ಬರುವ ಹಣವೆಲ್ಲ ಕೈ ಸೇರಿ ಸಂತೋಷ ನಿಮ್ಮದಾಗುವುದು. ಲಕ್ಷ್ಮೀ ಕಟಾಕ್ಷ ನಿಮ್ಮ ಮೇಲಾಗುವಂತೆ ನೋಡಿಕೊಳ್ಳುವಿರಿ. ಮೂರನೆಯದಾಗಿ ಮಿಥುನ ರಾಶಿ. ರಾಶಿಯ ಅಧಿಪತಿ ಅಷ್ಟಮದಲ್ಲಿ ಇರಲಿದ್ದು ನಿಮಗೆ ಅಶುಭ. ಸಪ್ತಮದಲ್ಲಿ ಇದ್ದಾಗಿನ ಧೈರ್ಯ, ವರ್ಚಸ್ಸು, ಮಾತುಗಾರಿಕೆ ಎಲ್ಲ ಕಡೆ ಗೆಲುವಿದ್ದು ಈಗ ಅದೆಲ್ಲವೂ ಕಾಣಿಸದು. ಬುಧ ದಶೆಯವರಿಗೆ ಇದರ ಅತಿಯಾದ ಅನುಭವವಾಗಲಿದೆ. ವಿವಾಹಕ್ಕೆ ಬಂಧುಗಳಿಂದ ಅಡಚಣೆಯಾಗಲಿದೆ. ಈ ತಿಂಗಳ ಗೃಹೋದ್ಯಮ ಲಾಭಕರವಾಗಿದ್ದು ಆಸಕ್ತಿ ಹೆಚ್ಚುವುದು. ಲೇಖನ, ಸಾಹಿತ್ಯ, ಭಾಷಣ ಕ್ಷೇತ್ರಕ್ಕೆ ನಿಮಗೆ ಒತ್ತಡ ಬರಲಿದೆ. ಗಣಪತಿಯನ್ನ ಪ್ರಾಪ್ತಿಗೆ ಪ್ರಾರ್ಥಿಸಬೇಕು. ಇನ್ನು ಕರ್ಕಾಟಕ ರಾಶಿ. ಈ ರಾಶಿಯವರಿಗೆ ಜನವರಿಯಲ್ಲಿ ಮಿಶ್ರ ಫಲ. ಸಪ್ತಮದಲ್ಲಿ 4 ಗ್ರಹದ ಸಮಾಗಮದಿಂದ ಶುಭವಿದ್ದರೂ ಸಂಗಾತಿಯು ಪ್ರಬಲರಾಗಿರುವರು. ಕುಜನು ಉಚ್ಚ ಸ್ಥಾನದಲ್ಲಿದ್ದು ಇದರ ಪ್ರಭಾವದಿಂದ ತಂದೆಗೂ ಪರಿಣಾಮವಾಗಲಿದೆ. ಆನ್ಲೈನ್ ಮೂಲಕ ವ್ಯಾಪಾರಕ್ಕೆ ಹೆಚ್ಚು ಮಹತ್ವ ಬರಲಿದೆ. ಬೇಕಾದ ವ್ಯವಸ್ಥೆಯನ್ನ ಮಾಡುವಿರಿ. ಶನಿ ಹಾಗೂ ಕುಜ ದಶೆ ನಿಮಗೆ ಉದ್ಯಮ ಹಾಗೂ ದಾಂಪತ್ಯ ಜೀವನಕ್ಕೆ ಪೂರಕವಾಗಿದ್ದಾಗಿದೆ. ಪಾರ್ವತಿಯರು ಒಟ್ಟಾಗಿರುವ ಸ್ಥಳಕ್ಕೆ ಹೋಗಬೇಕು. ಇನ್ನು ಸಿಂಹ ರಾಶಿಯ ಬಗ್ಗೆ ನೋಡುವುದಾದರೆ ರಾಶಿ ಚಕ್ರದ 5ನೇ ಮನೆಯ ರಾಶಿಯವರಿಗೆ ಜನವರಿಯಲ್ಲಿ ತಿಂಗಳಲ್ಲಿ ಅಶುಭ. ರಾಶಿಯ ಅಧಿಪತಿ ಶತ್ರುವಿನ ರಾಶಿಯಲ್ಲಿ ಇರಲಿದ್ದು ಜೊತೆಗೆ ಶತ್ರು ಸ್ಥಾನದಲ್ಲಿಯೂ ಇರುವ ಕಾರಣ ನಿಮ್ಮ ಗುಣಗಳೇ ನಿಮಗೆ ಶತ್ರುವಾಗಲಿದೆ. ಸ್ವಭಾವದ ಕಾರಣ ಎಲ್ಲರಿಂದ ದೂರವಾಗಬೇಕಾಗುವುದು. ರವಿ ದಶೆ ನಿಮಗೆ ಸಂಪೂರ್ಣ ನಕಾರಾತ್ಮಕ ಅಂಶವನ್ನ ಕೊಡಲಿದೆ. ಸರ್ಕಾರದ ಕಾರ್ಯದಲ್ಲಿ ವೈಫಲ್ಯ, ಆರೋಗ್ಯದಲ್ಲಿ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು. ತಂದೆಯ ಬಗ್ಗೆ ಸದ್ಭಾವ ದೂರ ಆಗುವುದು. ಶಿವನ ವ್ರತವನ್ನ ಮಾಡುವುದರಿಂದ ಸಿಂಹರಾಶಿಯವರಿಗೆ ಉತ್ತಮವಾಗಿರುತ್ತದೆ. ಇನ್ನು ಕನ್ಯಾ ರಾಶಿಯ ಬಗ್ಗೆ ನೋಡುವುದಾದರೆ ಜನವರಿ ತಿಂಗಳಲ್ಲಿ ನಿಮಗೆ ಮಿಶ್ರ ಫಲವಿರುತ್ತದೆ. ರಾಶಿಯ ಅಧಿಪತಿ ಪಂಚಮದಲ್ಲಿ ಇರಲಿದ್ದು ಉನ್ನತ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಿಸುವುದು. ವೈವಾಹಿಕ ಸಂಬಂಧದಲ್ಲಿ ಭಾವನೆಗಳು ಅನರ್ಥಕ್ಕೆ ದಾರಿ ಮಾಡುವುದು. ಹೋಟೆಲ್, ರೆಸ್ಟೋರೆಂಟ್ ಉದ್ಯಮದಿಂದ ಲಾಭ ಬರುವುದು. ಕಲಾವಿದರಿಗೆ ಅವಕಾಶ ಲಭ್ಯವಾಗಿದ್ದು ಅದನ್ನ ಬಳಸಿಕೊಳ್ಳಿ. ಸಹೋದ್ಯೋಗಿಗಳ ಜೊತೆ ಮನಸ್ತಾಪವನ್ನ ಬೆಳೆಸಿಕೊಳ್ಳುವಿರಿ. ಬುಧ ದಶೆ ಸಾಧಾರಣವಾಗಿರಲಿದೆ. ಇನ್ನು ತುಲಾ ರಾಶಿಯ ಬಗ್ಗೆ ನೋಡುವುದಾದರೆ 7ನೇ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಶುಭ ಫಲ. ರಾಶಿ ಅಧಿಪತಿ ಶುಕ್ರ ಚತುರ್ಥದಲ್ಲಿ ಇರುವನು. ಮಿತ್ರನ ರಾಶಿಯಲ್ಲಿ ಇದ್ದು ಭೋಗದ ಸುಖವನ್ನ ನೀಡುವನು. ಕುಟುಂಬದ ಜೊತೆ ಕಾಲ ಕಳೆಯುವಿರಿ. ಇನ್ನು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಕೃಷಿಯ ಚಟುವಟಿಕೆಯಲ್ಲಿ ಪ್ರಗತಿಯನ್ನ ಕಾಣಬಹುದು. ಯಂತ್ರೋಪಕರಣ ಅಥವಾ ಔಷಧಿಯ ವ್ಯಾಪಾರದಿಂದ ಲಾಭವಿದೆ. ವಾಹನವು ನಿಮಗೆ ತಕ್ಕ ಮಟ್ಟಿನ ಲಾಭವನ್ನ ಕೊಡುವುದು. ಶುಕ್ರ ದಿಸೆಯಿಂದ ನೆಮ್ಮದಿ ನಿಮ್ಮದಾಗುವುದು. ಇನ್ನು ವೃಶ್ಚಿಕ ರಾಶಿಯ ಬಗ್ಗೆ ನೋಡುವುದಾದರೆ ಜನವರಿ ತಿಂಗಳಲ್ಲಿ 8ನೇ ರಾಶಿಯವರಿಗೆ ಅಶುಭ. ಗುರುವಿನ ಪ್ರಭಾವ ನಿಮ್ಮ ಮೇಲೆ ಪೂರ್ಣವಾಗಿ ಇರದ ಕಾರಣ ಪ್ರಯತ್ನ ಪೂರ್ವಕ ಪಡೆಯಬಹುದು. ಈ ತಿಂಗಳು ನಿಮ್ಮ ಸಾಮರ್ಥ್ಯ ಹೊಳಪಿನಿಂದ ಕೂಡಿರುವುದು.
ಯಾರ ಪ್ರಶಂಸೆಯನ್ನ ಅಪೇಕ್ಷಿಸದೆ ನಿಮ್ಮಷ್ಟೇ ಮಹತ್ ಕಾರ್ಯದಲ್ಲಿ ತತ್ಪರರಾಗುವಿರಿ. ಉದ್ಯೋಗಕ್ಕೆ ಸಂಬಂಧಿಸಿದಂತೆ ರವಿ ದಶೆ ಉತ್ತಮ. ಇನ್ನು ವೈವಾಹಿಕ ವಿಚಾರದಲ್ಲಿ ಬಲವಂತ ಬೇಡ. ನಿಮ್ಮ ತಲೆ ಗಟ್ಟಿ ಇದೆ ಎಂದು ಬಂಡೆಗೆ ಕುಟ್ಟಲಾಗದು. ಕಾಲಕ್ಕೆ ಕಾಯಬೇಕಾಗುತ್ತದೆ. ಇನ್ನು ಧನುರ್ರಾಶಿಯ ಬಗ್ಗೆ ನೋಡುವುದಾದರೆ ರಾಶಿ ಚಕ್ರದ 9ನೇ ರಾಶಿಯವರಿಗೆ ಈ ತಿಂಗಳು ಶುಭಪ್ರದ. ಗುರುವಿನ ರಾಶಿಗೆ ಗುರುವಿನ ದೃಷ್ಟಿ ಇದೆ. ಉದ್ಯೋಗದ ಅಧಿಪತಿ ದ್ವಿತೀಯದಲ್ಲಿ ಇದ್ದಾನೆ. ಸಾಲವನ್ನ ಮಾಡಿಕೊಂಡಿದ್ದರೆ ತೀರಿ ಹೋಗುವುದು. ಗ್ರಾಹಕ ಕೇಂದ್ರದಲ್ಲಿ ಇರುವವರಿಗೆ ಶುಭ. ಕಾರದ ಮಾತುಗಳಿಂದ ಬೇಸರವು ಉಂಟಾಗುವುದು. ಹೇಳಬೇಕಾದ ವಿಚಾರಗಳನ್ನ ನೇರವಾಗಿ ಹೇಳದೆ ಸುತ್ತಿ ಬಳಸಿ ಮಾತನಾಡುವಿರಿ. ಇನ್ನು ಮಕರ ರಾಶಿಯ ಬಗ್ಗೆ ನೋಡುವುದಾದರೆ ಈ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಶುಭ ಫಲವಿದೆ. ನಿಮ್ಮ ರಾಶಿಯಲ್ಲಿ ಈ ತಿಂಗಳು 4 ಗ್ರಹಗಳ ಸಂಯೋಗವಾಗಲಿದ್ದು ಪರಸ್ಪರ ಸಾಮರಸ್ಯವುಳ್ಳ ಗ್ರಹಗಳೇ ಆಗಿದೆ. ಕುಜನ ಉಚ್ಚ ಕ್ಷೇತ್ರವಿದಾಗಿದೆ. ಭೂಮಿಯ ಲಾಭವಾಗಲಿದೆ. ಮನೆಯಿಂದ ದೂರವಿದ್ದವರಿಗೆ ಈ ತಿಂಗಳಲ್ಲಿ ಸಂತೋಷ ಪ್ರದವಾದ ಸಂಗತಿಗಳು ಇರಲಿವೆ. ಕುಜ ಶುಕ್ರ ದಶೆಗಳು ಶುಭವಾಗಲಿದೆ. ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬರಬಹುದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯ ಬಗ್ಗೆ ನೋಡುವುದಾದರೆ ಜನವರಿ ತಿಂಗಳಲ್ಲಿ ನಿಮಗೆ ಮಿಶ್ರ ಫಲ. 4 ಗ್ರಹರು ದ್ವಾದಶ ಸ್ಥಾನದಲ್ಲಿ ಇವೆ. ತಂದೆಯಿಂದ ನಷ್ಟ, ಸಂಗಾತಿಯಿಂದ ಬೇಸರ, ಸ್ಪರ್ಧೆಯಲ್ಲಿ ಸೋಲು, ಮಾತಿನ ಮೇಲೆ ಅಪನಂಬಿಕೆ, ಬಂಧುಗಳ ಮೇಲೆ ವಿಶ್ವಾಸ ರಾಹಿತ್ಯ ಇವೆಲ್ಲ ಇರಲಿವೆ. ಗುರುವಿನ ದೃಷ್ಟಿ ನಿಮ್ಮ ಮೇಲಿರುವ ಕಾರಣ ಎಂತಹ ಆಪತ್ತನ್ನು ಗೆಲ್ಲುವ ಸಾಮರ್ಥ್ಯ ಬರಲಿದೆ. ದೇಹ ಮನಸ್ಸಿಗೆ ಬಂಧನದ ಭಾವ ಬಂದರೂ ಅದರಿಂದ ಮುಕ್ತರಾಗುವಿರಿ. ಗುರುದಶೆ ನಿಮಗೆ ಉತ್ತಮವಾಗಲಿದೆ. ಇನ್ನು ಕೊನೆಯದಾಗಿ ಈ ತಿಂಗಳ ಕೊನೆಯ ರಾಶಿಯಾದಂತಹ ಮೀನ ರಾಶಿಯ ಬಗ್ಗೆ ನೋಡುವುದಾದರೆ ಶುಭ ಫಲವಿದೆ. ನಿಮಗೆ 4 ಗ್ರಹಗಳ ಸ್ಥಿತಿಯಿಂದ ಶುಭದ ಪ್ರವಾಹ. ನಿಮಗೆ ಹಲವು ದಿನಗಳಿಂದಲೂ ಸಂಕಷ್ಟದಲ್ಲಿ ದುಃಖದಲ್ಲಿದ್ದ ನಿಮಗೆ ಒಂದೊಂದೇ ಮಾರ್ಗಗಳು ತೆರೆಯಲಿದ್ದು ನೆಮ್ಮದಿ, ಸಂಪತ್ತು, ಆರೋಗ್ಯ ಎಲ್ಲವೂ ಬರುವ ಸೂಚನೆ ನಿಮಗೆ ಸಿಗಲಿದೆ. ಸೋಲುಂಡ ನಿಮಗೆ ಗೆಲುವು ನಿಶ್ಚಯವಾಗಲಿದೆ. ತಾಯಿ ಪ್ರೀತಿ ನಿಮಗೆ ಸಿಗಲಿದೆ. ಕುಜ ಶುಕ್ರ ಶನಿ ದಶಗಳ ನಿಮಗೆ ಬದಲಾವಣೆಯನ್ನ ತಂದುಕೊಡುವುದಾಗಿದೆ.